10ನೇ ತರಗತಿಯ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2025, SSLC or 10th preparatory exam 2025, subject English, second language English, marks 80, class 10th class, ಟೈಮ್ ಬಂದು 3 hours ಆಗಿರ್ತದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಗೆ ಸಂಬಂಧಪಡ್ತಕ್ಕಂಥ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯ ತಯಾರಿಗಾಗಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಡ್ತಕ್ಕಂತಹ ಒಂದು ಬಹು ನಿರೀಕ್ಷಿತ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ಪ್ರಥಮ ಭಾಷೆ ಕನ್ನಡದಲ್ಲಿ ನಡೆದಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು ಇದೇ ರೀತಿಯಾಗಿ ಚರ್ಚೆ ಮಾಡಿದ್ದೀವಿ. ಅದೇ ಪ್ರಶ್ನೆ ಪತ್ರಿಕೆಯಿಂದ ಸುಮಾರು 55ರಿಂದ 56 ಅಂಕಗಳು ಬಂದಿರತಕ್ಕಂತಹ ಪ್ರಶ್ನೆ ಪತ್ರಿಕೆಯಾಗಿತ್ತು. ಹಾಗಾಗಿ ಈಗ ಇದೇ ರೀತಿಯಾಗಿರ್ತಕ್ಕಂತಹ ಒಂದು ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ ಬರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡೋಣ. ಹಾಗೆ ಮೊದಲನೇ ಬಾರಿಗೆ ನಮ್ಮ ಚಾನಲ್ ಯಾರಾದ್ರು ನೋಡ್ತಾ ಇದ್ದರೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ, ಮುಂದೆ ಬರ್ತಕ್ಕಂತಹ ವಿಜ್ಞಾನ, ಸಮಾಜ ವಿಜ್ಞಾನ ಮತ್ತು ಹಿಂದಿ ವಿಷಯಕ್ಕೆ ಸಂಬಂಧಪಡ್ತಕ್ಕಂಥ ಇದೇ ರೀತಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡಲಾಗುವುದು. ತಡ ಮಾಡದೆ ಮೊದಲನೇ ಪ್ರಶ್ನೆಯನ್ನು ನೋಡೋದಾದರೆ, 4 alternatives are given for the each of the following questions or incomplete statements. Only one of them is correct or most appropriate. Choose the correct alternative and write the complete answer along with its letter of alphabet ಅಂತಕ್ಕಂಥದ್ದಿದೆ. ಸೊ ಇದಿಷ್ಟೆಲ್ಲ ಏನಪ್ಪ ಅಂತಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗೆ ಇರ್ತಕ್ಕಂತಹ ಕ್ವೆಶನ್ಸ್ಗಳು, ಬಹುವಾಕ್ಯ ಪ್ರಶ್ನೆಗಳಾಗಿರ್ತವೆ. ಸೊ ಫಸ್ಟ್ ಕ್ವೆಶನ್ ನೋಡಿದ್ರೆ ನಂಬರ್ ಆಫ್ ಕ್ವೆಶನ್ಸ್ ನಿಮಗೆ 4 ಇರ್ತವೆ, ನಂಬರ್ ಆಫ್ ಮಾರ್ಕ್ಸ್ ಕೂಡ 4 ಇರ್ತದೆ. ಸೊ ಈಚ್ ಕ್ವೆಶನ್ ಕ್ಯಾರೀಸ್ 1 ಮಾರ್ಕ್. ಒಂದು ಪ್ರಶ್ನೆಗೆ 1 ಅಂಕ, 4 ಪ್ರಶ್ನೆ 4 ಅಂಕ. ಫಸ್ಟ್ ಕ್ವೆಶನ್ ನೋಡೋದಾದ್ರೆ, ರೀಡ್ ದ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದಿ ಲ್ಯಾಂಗ್ವೇಜ್ ಫಂಕ್ಷನ್. ಲ್ಯಾಂಗ್ವೇಜ್ ಫಂಕ್ಷನನ್ನು ನಾವಿಲ್ಲಿ ಐಡೆಂಟಿಫೈ ಮಾಡ್ತಕ್ಕಂಥ ಒಂದು ಕ್ವೆಶನ್ ಆಗಿರೋದ್ರಿಂದ ಯಾವ ಸೆಂಟೆನ್ಸ್ಗೆ ನಾವು ಲ್ಯಾಂಗ್ವೇಜ್ ಫಂಕ್ಷನನ್ನು ಐಡೆಂಟಿಫೈ ಮಾಡಬೇಕಾಗಿದೆ ಅಂತಂದರೆ ಇಲ್ಲಿ ಈ ಸೆಂಟೆನ್ಸಿಗೆ ಥ್ಯಾಂಕ್ಸ್ ಫಾರ್ ಸಜೆಸ್ಟಿಂಗ್ ಐ ವಿಲ್ ಬೈ 1 ಸೂನ್ ಅಂತಕ್ಕಂಥ ಈ ಸೆಂಟೆನ್ಸಿಗೆ. ಹಾಗಾದರೆ ಏನೈತೆ ಕಾನ್ವರ್ಸೇಷನ್ ಅಂತಂದರೆ ಇಲ್ಲಿ ಮೋಹಿತ್ ಮತ್ತು ಕಾರ್ತಿಕ್ ನಡುವೆ ಇರತಕ್ಕಂಥ ಕಾನ್ವರ್ಸೇಷನ್. ಹಲೋ ಕಾರ್ತಿಕ್, ಹೌ ಈಸ್ ಯುವರ್ ಸ್ಟೇ ಇನ್ ಬೆಂಗಳೂರು? ಆಗ ಕಾರ್ತಿಕ್ ಹೇಳ್ತಾನೆ, ಗುಡ್ ಬಟ್ ದ ಪಾಲ್ಯೂಟೆಡ್ ಏರ್ ಈಸ್ ವರಿ. ಮೋಹಿತ್ ಹೇಳ್ತಾನೆ, ಬೈ ಅ ಪೊಲ್ಯೂಷನ್ ಮಾಸ್ಕ್. ಒಂದು ಪೊಲ್ಯೂಷನ್ ಮಾಸ್ಕನ್ನು ಕೊಂಡ್ಕೋಬೋದಲ್ಲ ಅಂತಕ್ಕಂತಹ ಮಾತು ಹೇಳ್ತಾನೆ. ಈ ಸೆಂಟೆನ್ಸನ್ನು ಕೂಡ ನೋಡಬೇಕು. ಕಾರ್ತಿಕ್ ಹೇಳ್ತಾನೆ, ಥ್ಯಾಂಕ್ಸ್ ಫಾರ್ ಸಜೆಸ್ಟಿಂಗ್ ಐ ವಿಲ್ ಬೈ 1 ಅಂತಕ್ಕಂಥದ್ದು. ಸೊ ಅವರು ಮೋಹಿತ್ ಅಂತಕ್ಕಂಥವನು ಸಜೆಷನ್ ಕೊಟ್ಟಿರೋದ್ರಿಂದ ಆ ಸಜೆಷನನ್ನು ಇವರು ಕಾರ್ತಿಕ್ ಒಪ್ಕೊಂಡಿರೋದ್ರಿಂದ ಆಕ್ಸೆಪ್ಟಿಂಗ್ ಸಜೆಷನ್, ಈ 2 ಸೆಂಟೆನ್ಸ್ಗಳನ್ನ ಕ್ಲಿಯರಾಗಿ ಓದಿದರೆ ನಮಗೆ ಆನ್ಸರ್ ಸಿಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 2, ರೀಡ್ ದಿ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್. ಇನ್ಫಿನಿಟಿವ್ ಅಂದ ತಕ್ಷಣವೇ ನೆನಪಾಗಿರ್ಬೇಕು ನಿಮಗೆ, ಆ ಸೆಂಟೆನ್ಸ್ನಲ್ಲಿ ಟು ಬಂದಿರಬೇಕು. ಟು ಬರ್ತಿದ್ದಂಗೆ ಮೇನ್ ವರ್ಬ್ ಬಂದಿದ್ದರೆ ಅದು ಇನ್ಫಿನಿಟಿವ್ ಆಗಿರ್ತದೆ. ಸೊ ನೋಡೋದಾದರೆ ತನು ಮತ್ತು ಅನು ಅಂತಕ್ಕಂಥ ನಡುವೆ ನಮಗಿಲ್ಲಿ ಕಾನ್ವರ್ಸೇಷನ್ ಇರ್ತಕ್ಕಂಥದ್ದು. ಆ 2 ಕಾನ್ವರ್ಸೇಷನಲ್ಲಿ ಟು ಒಂದೇ ಪ್ಲೇಸಿಗೆ ಬಂದಿರೋದ್ರಿಂದ ಇದು ಟು ಇದೆ, ಅದಾಗ್ತಿದ್ದಂಗೆ ರೀಡ್ ಅಂತಕ್ಕಂಥದ್ದು ಮೇನ್ ವರ್ಬ್ ಆಗಿರೋದ್ರಿಂದ ಟು ರೀಡ್ ಈಸ್ ದ ರೈಟ್ ಆನ್ಸರ್ ಆರ್ ಇನ್ಫಿನಿಟಿವ್ ಆಗಿರ್ತದೆ. ಇನ್ನು ಕ್ವಶನ್ ನಂಬರ್ 3, ರೀಡ್ ದ ಕಾನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಚೂಸಿಂಗ್ ಮೋಸ್ಟ್ ಅಪ್ರೋಪ್ರೈಟ್. ಫ್ರಾಮ್ ಆಗಿದೆ, ಅದನ್ನು ಸ್ವಲ್ಪ ಸುಧಾರಿಸ್ಕೊಂಡು ಫಾರ್ಮ್ FORM ಆಗಬೇಕು, ಅದು FROM ಆಗಿರ್ತಕ್ಕಂಥ ಸ್ವಲ್ಪ ಸುಧಾರಿಸ್ಕೋಬೇಕು. ಫೈನ್ ಹೋಗಲಿ. ಗಿವನ್ ಆಪ್ಷನ್ ಅಂತಕ್ಕಂಥದ್ದಿದೆ. ಸೊ ಇದು ಇಫ್ ಕ್ಲಾಸ್ಗೆ ಸಂಬಂಧಪಡ್ತಕ್ಕಂಥ ಕ್ವಶನ್ ಆಗಿರ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ 100% ನಿಮಗೆ ಎಕ್ಸಾಮ್ನಲ್ಲಿ ಬಂದೇ ಬರ್ತದೆ ಅಂತಕ್ಕಂತ ಹೇಳ್ತಾ, ಪ್ರವೀಣ್ ಮತ್ತು ಸ್ವಾತಿ ಅನ್ನೋರ ನಡುವೆ ಕಾನ್ವರ್ಸೇಷನ್ ಇರೋದರಿಂದ ಈ ಬಿಟ್ಟ ಸ್ಥಳವನ್ನು ತುಂಬಬೇಕಾಗಿರೋದ್ರಿಂದ ಇಫ್ ಇಟ್ ಹ್ಯಾಡಂಟ್ ರೇನ್ಡ್ ವಿ ಡ್ಯಾಶ್ ಅಟೆಂಡೆಡ್ ದ ಔಟ್ಡೋರ್ ಕನ್ಸರ್ಟ್ ಅಂತಕ್ಕಂಥದ್ದು ಇಲ್ಲಿ ಆನ್ಸರ್ ಆಗಿರೋದ್ರಿಂದ, ಕ್ವಶನ್ ಆಗಿರೋದ್ರಿಂದ ಇಲ್ಲಿ ವುಡ್ ಹ್ಯಾವ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗಿರ್ತದೆ. ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಈ ವುಡ್ ಹ್ಯಾವ್ ಅಂತಕ್ಕಂಥ ಇಲ್ಲಿ ಫಿಲ್ ಮಾಡಿ ನೋಡೋದಾದರೆ, ಇಫ್ ಇಟ್ ಹ್ಯಾಡಂಟ್ ರೇನ್ಡ್ ವಿ ವುಡ್ ಹ್ಯಾವ್ ಅಟೆಂಡೆಡ್ ದ ಔಟ್ಡೋರ್ ಕನ್ಸರ್ಟ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರ ಆಗಿರ್ತದೆ. ಇನ್ನು ಕ್ವಶನ್ ನಂಬರ್ 4, ಚೂಸ್ ದಿ ಅಪ್ರೋಪ್ರೈಟ್ ಕ್ವಶನ್ ಟ್ಯಾಗನ್ನು ಮಾಡಿರಿ ಅಂತಕ್ಕಂಥದ್ದಿದೆ. ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಯಾವ ಸೆಂಟೆನ್ಸ್ಗೆ ಕ್ವಶನ್ ಟ್ಯಾಗ್ ಮಾಡಬೇಕಂತಂದರೆ, ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಟು ಗೆಟ್ ಥ್ರೂ ದ ಎಕ್ಸಾಮಿನೇಷನ್ಸ್ ಅಂತಕ್ಕಂಥದ್ದಿದೆ. ಸೊ ಇಲ್ಲಿ ಐ ಎಮ್ ಅಂತಕ್ಕಂಥದ್ದು ನಮಗಿಲ್ಲಿ ಆ್ಯಮ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಬರೋದ್ರಿಂದ ನಾವು ಆ್ಯಮನ್ನೇ ತೊಗೊಳೋದಕ್ಕೆ ಬರೋದಿಲ್ಲ. ಆ್ಯಮ್ ಬದಲಾಗಿ ಆರ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ತೊಗೋಬೇಕು. ಪಾಸಿಟಿವ್ ಸೆಂಟೆನ್ಸ್ ಇರೋದ್ರಿಂದ N' ಬರೀಬೇಕಾಗ್ತದೆ. ಆರ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ತೊಗೊಂಡು ಪಾಸಿಟಿವ್ ಸೆಂಟೆನ್ಸ್ ಇರೋ ನೆಗೆಟಿವ್ ಮಾಡಬೇಕು. ಐ ಬಿಕಮ್ಸ್ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಟು ಗೆಟ್ ಥ್ರೂ ದಿ ಎಕ್ಸಾಮಿನೇಷನ್. ಆರಂಟ್ ಐ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ.
ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಟು ಗೆಟ್ ಥ್ರೂ ದಿ ಎಕ್ಸಾಮಿನೇಷನ್ಸ್ ಅಂತಕ್ಕಂಥದ್ದು. ಸೊ ಇಲ್ಲಿ ಆರಂಟ್ ಇಟ್ ಅಂತಕ್ಕಂಥದ್ದಾಗಿರ್ತಕ್ಕಂಥದ್ದು ಅದು ಜಸ್ಟ್ ಆರಂಟ್ ಐ ಅಂತಕ್ಕಂಥ ಆನ್ಸರ್ ಸರಿಯಾಗಿರ್ತದೆ. ನೆಕ್ಸ್ಟ್ ನೋಡೋದಾದರೆ ಮುಂದಿನ ಪ್ರಶ್ನೆ, ಡೂ ಆಸ್ ಡೈರೆಕ್ಟೆಡ್. ಕ್ವಶನ್ ನಂಬರ್ 5, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕ್ಯಾಲ್ಕುಲೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಫಿಲ್ಮ್ ಶೋ ಅಂತಕ್ಕಂಥದ್ದಿದೆ. ಇಲ್ಲಿ ಫಿಲ್ಮ್ ಅಂತಕ್ಕಂಥ ವರ್ಡಿಗೆ ಶೋ ಅಂತಕ್ಕಂಥ ಸರಿಯಾಗಿರ್ತಕ್ಕಂಥ ಕ್ಯಾಲ್ಕುಲೇಟಿವ್ ವರ್ಡ್ ಆಗ್ತದೆ. ಸೊ ನಮ್ಮ ಆನ್ಸರ್ ಏನಾಗಬೇಕು, ಫಿಲ್ಮ್ ಶೋ ಅಂತ ಆಗಬೇಕಾಗ್ತದೆ. ಇನ್ನು ಕ್ವಶನ್ ನಂಬರ್ 6, ಪಿಕ್ ಔಟ್ ದ 2 syllable ವರ್ಡ್. 2 syllable ವರ್ಡ್ ಯಾವುದು ಅಂತಕ್ಕಂಥ ನೋಡಬೇಕು. ವರ್ಲ್ಡ್ ಇದೆ, ಹಾರ್ಮನಿ, ಸ್ಪಿರಿಟೆಡ್, ಎನ್ಚಾಂಟಿಂಗ್ ಅಂತಕ್ಕಂಥದ್ದು. ಇಲ್ಲಿ 4 ವರ್ಡ್ಗಳಿದ್ದರೂ ಕೂಡ ಹಾರ್ಮನಿ ಅಂತಕ್ಕಂಥದ್ದು ಇಲ್ಲಿ 2 syllable ವರ್ಡ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಅಂತಕ್ಕಂಥ ಇದೆ. ಮೈ ಮದರ್ ಈಸ್ ವೇಟಿಂಗ್ ಆ್ಯಟ್ ಹೋಮ್ ಫಾರ್ ಮೀ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಕ್ವಶನ್ ನಂಬರ್ 8 ನೋಡೋದಾದರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ಆರ್ಟಿಕಲ್. ಪ್ರೇಯರ್ ಈಸ್ ಡ್ಯಾಶ್ ಯುನೀಕ್ ಲೆಟರ್ ಟು ಗಾಡ್ ಅಂತಕ್ಕಂಥ ಇದೆ. ಯುನೀಕ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗ್ತದೆ. ಇಲ್ಲಿ ಫಸ್ಟ್ ಲೆಟರ್ ಆಫ್ ದಿ ವರ್ಡ್ ಏನಪ್ಪ ಅಂತಂದರೆ ವಾವೆಲ್ ಲೆಟರ್ ಇದ್ದರೂ ಕೂಡ ಬಟ್ ಸೌಂಡ್ಸ್ ಆ್ಯಸ್ ಎ ಕಾನ್ಸನೆಂಟ್. ಹಾಗಾಗಿ ಇಲ್ಲಿ ಎ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. 9, ಕ್ವಶನ್ ನಂಬರ್ 9, ಫಿಲ್ ಇನ್ ಬ್ಲ್ಯಾಂಕ್ ವಿತ್ ಸೂಟೇಬಲ್ ಲಿಂಕರ್ಸನ್ನು ಸೂಟೇಬಲ್ ಆಗಿರ್ತಕ್ಕಂಥ ಲಿಂಕಿಂಗ್ ವರ್ಡನ್ನು ಸೇರಿಸಿ ಬರಬೇಕು. ದ ಸ್ಟ್ರೇಂಜರ್ ವಾಸ್ ಆನೆಸ್ಟ್ ಆ್ಯಂಡ್ ಟ್ರೂತ್ಫುಲ್. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಟ್ರೂತ್ಫುಲ್ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 10, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ರೈಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತಕ್ಕಂಥದ್ದು. ಎವ್ರಿ ಮಾರ್ನಿಂಗ್ ಮಿಸ್ಟರ್ ಅರುಣ್ ಡ್ಯಾಶ್ ಇನ್ ದ ಪಾರ್ಕ್ ಟು ಸ್ಟೇ ಫಿಟ್ ಅಂತಕ್ಕಂಥದ್ದಿದೆ. ಇದು ಪ್ರೆಸೆಂಟ್ ಟೆನ್ಸ್ನಲ್ಲಿರೋದರಿಂದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ರನ್ ಬಿಕಮ್ಸ್ ರನ್ಸ್ ಆಗಬೇಕಾಗ್ತದೆ. ಕಾರಣ ಇಲ್ಲಿ ಅರುಣ್ ಅಂತಕ್ಕಂಥದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಥರ್ಡ್ ಪರ್ಸನ್ ಈ ಸಿ ಇಟ್ಟೆ ಬಂದಾಗ ಮೇನ್ ವರ್ಬ್ಗೆ ಎಸ್ ಅಥವಾ ಎಸ್ ಅನ್ನು ಸೇರಿಸಬೇಕಾಗ್ತದೆ. ಹಾಗಾಗಿ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್ ಇರೋದರಿಂದ ಅರುಣ್ ಬಂದಾಗ ಮೇನ್ ವರ್ಬ್ಗೆ ಎಸ್ ಬರಬೇಕಾಗ್ತದೆ. ಸೊ ಕರೆಕ್ಟ್ ಆನ್ಸರ್ ಈಸ್ ರನ್ಸ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 11th ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ ಅಂತಕ್ಕಂಥ ಇದೆ. ದ ಡ್ಯಾಶ್ ಆಫ್ ದ ಮೌಂಟೇನ್ ಇನ್ ದ ಲೇಕ್ ಈಸ್ ಗುಡ್ ಪಿಕ್ಚರ್ ಫಾರ್ ಆ್ಯನ್ ಆರ್ಟಿಸ್ಟ್. ಆನ್ಸರ್ ಬಂದಿದ್ದಕ್ಕೆ ರಿಫ್ಲೆಕ್ಷನ್. ಇಲ್ಲಿ ರಿಫ್ಲೆಕ್ಟ್ ಅಂತ ಕೊಟ್ಟಿದ್ದಾರೆ, ಅದು ರಿಫ್ಲೆಕ್ಷನ್ ಆಗ್ತದೆ. ದ ರಿಫ್ಲೆಕ್ಷನ್ ಆಫ್ ದ ಮೌಂಟೇನ್ ಇನ್ ದ ಲೇಕ್ ಈಸ್ ಗುಡ್ ಪಿಕ್ಚರ್ ಫಾರ್ ಆ್ಯನ್ ಆರ್ಟಿಸ್ಟ್ ಅಂತಕ್ಕಂಥದ್ದು ಈ ಕ್ವಶನಿಗೆ ಉತ್ತರ ಆಗಿರ್ತದೆ. ಇನ್ನು ಕ್ವಶನ್ ನಂಬರ್ 12 ನೋಡೋದಾದರೆ, ಕ್ವಶನ್ ನಂಬರ್ 12 ನಮಗೆ ನೇಮ್ ದಿ ಪಾರ್ಟ್ಸ್ ಆಫ್ ದ ಸ್ಪೀಚ್ ಆಫ್ ದಿ ಅಂಡರ್ಲೈನ್ ವರ್ಡ್ ಗಿವನ್ ಇನ್ ಸೆಂಟೆನ್ಸ್ ಅಂತಕ್ಕಂಥದ್ದು. ಇಲ್ಲಿ ದ ಕಾನ್ಫಿಡೆನ್ಸ್ ಅಂತಕ್ಕಂಥ ವರ್ಡ್ಗೆ ಅಂಡರ್ಲೈನ್ ಮಾಡಿರೋದ್ರಿಂದ ದ ಕಾನ್ಫಿಡೆನ್ಸ್ ದ ಸ್ಟೂಡೆಂಟ್ಸ್ ಹ್ಯಾವ್ ಆಫ್ಟರ್ ಗೆಟಿಂಗ್ ಅ 90% ಇನ್ ದರ್ ಎಕ್ಸಾಮಿನೇಷನ್ ಇಸ್ ಅ ಜಾಯ್ ಟು ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಅಂತಕ್ಕಂಥದ್ದು. ಸೊ ಇಲ್ಲಿ ಆನ್ಸರ್ ಬಂದು ಆನ್ಸರ್ ನಾಮಪದ ಅಥವಾ ನೌನ್ ಆಗ್ತದೆ. ಇನ್ನು ಕ್ವಶನ್ ನಂಬರ್ 13, ಯೂಸ್ ದ ವರ್ಡ್ ಬುಕ್ ಆ್ಯಸ್ ಅ ವರ್ಬ್ ಇನ್ ಎ ಸೆಂಟೆನ್ಸ್ ಆಫ್ ಯುವರ್ ಓನ್. ಐ ಆಮ್ ಬುಕ್ಕಿಂಗ್ ದ ಟ್ರೈನ್ ಟಿಕೆಟ್. ಇಲ್ಲಿ ಬುಕ್ ಅಂತಕ್ಕಂತಹ ಈ ವರ್ಡನ್ನು ವರ್ಬ್ ಆಗಿ ಹೇಗೆ ಉಪಯೋಗಿಸಿದ್ದೀವಿ ಅಂತಂದರೆ ಐ ಆಮ್ ಬುಕ್ಕಿಂಗ್ ಟ್ರೈನ್ ಟಿಕೆಟ್ ಟುಡೇ ಅಂತಕ್ಕಂಥದ್ದು ನಿಮ್ಮ ವಿವೇಚನೆಗೆ ಬಿಟ್ಟಿರ್ತಕ್ಕಂತಹ ಕ್ವಶನ್ ಆಗಿರೋದ್ರಿಂದ ನೀವು ಬೇರೆ ಸೆಂಟೆನ್ಸನ್ನು ಕೂಡ ಫ್ರೇಮ್ ಮಾಡ್ಬೋದು. ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ಇದು ಐರನ್ ಈಸ್ ಮೋರ್ ಯೂಸ್ಫುಲ್ ದ್ಯಾನ್ ಎನಿ ಅದರ್ ಮೆಟಲ್ ಅಂತಕ್ಕಂಥದ್ದು ಇದು ಕಂಪ್ಯಾರಿಟಿವ್ ಡಿಗ್ರಿನಲ್ಲಿರೋದ್ರಿಂದ ಅದನ್ನು ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕು. ಸೊ ವೆರಿ ಸಿಂಪಲ್, ಐರನ್ ಈಸ್ ದ ಮೋಸ್ಟ್ ಯೂಸ್ಫುಲ್ ಮೆಟಲ್. ನೆಕ್ಸ್ಟ್ 15th ಕ್ವಶನ್ ನಂಬರ್ 15, ರೀಡ್ ದ ಫಾಲೋವಿಂಗ್ ಕಾನ್ವರ್ಜೇಷನ್ ಆ್ಯಂಡ್ ಚೇಂಜ್ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚಿಗೆ ಚೇಂಜ್ ಮಾಡಬೇಕಾಗಿರ್ತಕ್ಕಂಥದ್ದು. ಸೊ ಅಂಡರ್ಲೈನ್ ಮಾಡಲ್ಪಟ್ಟಿರ್ತಕ್ಕಂಥ ಸೆಂಟೆನ್ಸ್ ಯಾವುದಪ್ಪ ಅಂತಂದರೆ ಇಲ್ಲಿ ಐ ಹ್ಯಾವ್ ರೀಡ್ ಅ ನಾವೆಲ್ ಬೈ ಆರ್ ಕೆ ನಾರಾಯಣ್ ಅಂತಕ್ಕಂಥದ್ದು. ದ ಸ್ಟೂಡೆಂಟ್ ಸೇಡ್ ದ್ಯಾಟ್ ಹಿ ಆರ್ ಸಿ. ಇಲ್ಲಿ ನೀವು ಈ ಪ್ರೊನೌನ್ನ ಹಿ ಅಥವಾ ಸಿಗೆ ಕನ್ವರ್ಟ್ ಮಾಡ್ಕೋಬೇಕಾಗ್ತದೆ. ಬಿಕಾಸ್ ಇಲ್ಲಿ ಟೀಚರ್ ಮತ್ತು ಸ್ಟೂಡೆಂಟ್ ಇರೋದರಿಂದ ಬಾಯೋ ಅಥವಾ ಗರ್ಲ್ ಅಂತಕ್ಕಂಥ ಕನ್ಫರ್ಮ್ ಇಲ್ಲ, ಯಾವುದಾದ್ರೂ ಒಂದನ್ನು ತೊಗೊಂಡು ಬರೀಬೇಕು. ದ ಸ್ಟೂಡೆಂಟ್ ಸೇಡ್ ದ್ಯಾಟ್ ಹಿ ಹ್ಯಾಡ್ ರೀಡ್ ಅ ನಾವೆಲ್ ಬೈ ಆರ್ ಕೆ ನಾರಾಯಣ್ ಅಂತಕ್ಕಂಥದ್ದು ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿರೋದಿರ್ತಕ್ಕಂಥ ಸೆಂಟೆನ್ಸನ್ನು ರಿಪೋರ್ಟೆಡ್ ಸ್ಪೀಚ್ಗೆ ಪಾಸ್ಟ್ ಪರ್ಫೆಕ್ಟ್ಗೆ ಕನ್ವರ್ಟ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 16, ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್ ಫಾರ್ಮ್ಗೆ ಚೇಂಜ್ ಮಾಡಬೇಕಂತ ಇದೆ. ಮೈ ಬ್ರದರ್ ಎನ್ಕರೇಜಸ್ ಮೀ ಟು ಪಾರ್ಟಿಸಿಪೇಟ್ ಇನ್ ಆಲ್ ಇವೆಂಟ್ಸ್ ಅಂತಕ್ಕಂಥದ್ದು ಈ ಸೆಂಟೆನ್ಸನ್ನು ಪ್ಯಾಸಿವ್ ವಾಯ್ಸ್ ಮಾಡೋದಾದರೆ ಐ ಆಮ್ ಎನ್ಕರೇಜ್ಡ್ ಬೈ ಮೈ ಬ್ರದರ್ ಟು ಪಾರ್ಟಿಸಿಪೇಟ್ ಇನ್ ಆಲ್ ಇವೆಂಟ್ಸ್ ಅಂತಕ್ಕಂಥದ್ದು ಇಲ್ಲಿ ಪ್ಯಾಸಿವ್ ವಾಯ್ಸ್ ಫಾರ್ಮ್ ಆಗ್ತದೆ. ಇನ್ನು ಕ್ವಶನ್ ನಂಬರ್ 17, ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ ಅ 2 ಎರರ್ಸ್. 2 ತಪ್ಪುಗಳಿರ್ತವೆ, ಎಡಿಟ್ ಮಾಡಬೇಕು. ಎಡಿಟ್ ಮಾಡಿ ರೀರೈಟ್ ಬರೀತಕ್ಕಂಥದ್ದು.
ಪ್ಯಾರಾಗ್ರಾಫ್ ಇರ್ತಕ್ಕಂಥದ್ದು ದ ಸ್ಟಾರ್ಮ್ಸ್ ಇನ್ ದ ಡೀಪ್ ಸಿ ಥ್ರೆಟನ್ ದ ಸರೌಂಡಿಂಗ್ ಲ್ಯಾಂಡ್ ದಿಸ್ ಫೋರ್ಸ್ ದ ಅಥಾರಿಟೀಸ್ ಟು ಎವ್ಯಾಕ್ಯೂಟ್ ಪೀಪಲ್ ಟು ಸೇಫ್ ಪ್ಲೇಸ್ ಕ್ವಿಕ್ ಅಂತಕ್ಕಂಥ ಇದೆ. ಸೊ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಇಲ್ಲಿ ಸ್ಟಾರ್ಮ್ಸ್ STORMS ಆಗಬೇಕಾಗಿತ್ತು STROMS ಆಗಿರ್ತಕ್ಕಂಥದ್ದು. ಅಡ್ವರಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಇಲ್ಲಿ ಕ್ವಿಕ್ ಅಂತಕ್ಕಂಥದ್ದಿದೆ, ಅದು ಏನಾಗಬೇಕು ಇಲ್ಲಿ ಕ್ವಿಕ್ಲಿ ಆಗಬೇಕಾಗ್ತದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಕ್ವಶನ್ ನಂಬರ್ 18, ಮೇನ್ ಕ್ವಶನ್ ನಂಬರ್ 4, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2 or 3 ಸೆಂಟೆನ್ಸಸ್ ಈಚ್. ನಂಬರ್ ಆಫ್ ಕ್ವಶನ್ಸ್ ನಿಮಗೆ 7 ಇರ್ತವೆ, 14 ಮಾರ್ಕ್ಸ್ ಇರ್ತಕ್ಕಂಥದ್ದು. 2 ಮಾರ್ಕ್ಸ್ ಕ್ವಶನ್ಸ್ಗಳು ನೋಡೋದಾದರೆ ವೈ ಡಿಡ್ ಸ್ಮಿತಾ ಫೀಲ್ ದ್ಯಾಟ್ ಇಟ್ ವಾಸ್ ಅ ಚಾನ್ಸ್ ಆಫ್ ಲೈಫ್ ಟೈಮ್ ಫಾರ್ ಅನಂತ್ ಅಂತಕ್ಕಂಥ ಈ ಪ್ರಶ್ನೆಗೆ ಉತ್ತರ, ಅನಂತ್ ಸೆಡ್ ದ್ಯಾಟ್ ಇಟ್ ವಾಸ್ ದ ಚಾನ್ಸ್ ಆಫ್ ಲೈಫ್ ಟೈಮ್ ಆ್ಯಂಡ್ ಸೊ ವಿಶ್ಡ್ ಟು ಗೋ ಟು ದಿ ಕನ್ಸರ್ಟ್. ಬಟ್ ಸ್ಮಿತಾ ನ್ಯೂ ದ್ಯಾಟ್ ಅನಂತ್ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್ ಆ್ಯಂಡ್ ವಾಸ್ ಬೆಡ್ ರಿಡನ್. ಸಿ ನ್ಯೂ ಅನಂತ್ ವುಡ್ ನೆವರ್ be able to see and hear ಪಂಡಿತ್ ರವಿಶಂಕರ್ if he missed this ಚಾನ್ಸ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತದೆ. ಇನ್ನು ಕ್ವಶನ್ ನಂಬರ್ 19, ಗಾಂಧೀಜಿ ಆ್ಯಂಡ್ ಡಾಕ್ಟರ್ BR ಅಂಬೇಡ್ಕರ್ ಬೋತ್ ವರ್ಕ್ಡ್ ಫಾರ್ ದ ಡಿಪ್ರೆಸ್ಡ್ ಕ್ಲಾಸಸ್ ಇನ್ ದೇರ್ ಓನ್ ವೇ, ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್ ಅಂತಕ್ಕಂಥ ಇದೆ. ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರು ಈ ಡಿಪ್ರೆಸ್ಡ್ ಕ್ಲಾಸಸ್ ಇವರ ಸಲುವಾಗಿ ಹೇಗೆ ಅವರದೇ ಆಗಿರ್ತಕ್ಕಂಥ ವೇನಲ್ಲಿ ಅವರು ಪ್ರಯತ್ನ ಪಟ್ಟರು ಅಂತಕ್ಕಂಥದ್ದನ್ನು ಇಲ್ಲಿ ಬರಿ ಅಂತ ಇದೆ. ಗಾಂಧೀಜಿ ರಿಮೈಂಡೆಡ್ ದ ಅಪ್ಪರ್ ಕ್ಲಾಸಸ್ ಫಾರ್ ದೇರ್ ಡ್ಯೂಟೀಸ್. ಗಾಂಧೀಜಿಯವರು ಅಪ್ಪರ್ ಕ್ಲಾಸದ ಡ್ಯೂಟಿಗಳ ಬಗ್ಗೆ ಒತ್ತು ಕೊಟ್ಟರೆ ಟುವಾರ್ಡ್ಸ್ ದ ಅಪ್ರೆಸ್ಡ್. ಅಂಬೇಡ್ಕರ್ ರಿಮೈಂಡೆಡ್, ಅಂಬೇಡ್ಕರ್ ಅವರು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ದ ಡಿಪ್ರೆಸ್ಡ್ ಕ್ಲಾಸಸ್ ಆಫ್ ದೇರ್ ರೈಟ್ಸ್. ಸೊ ಇಲ್ಲಿ ಡಿಪ್ರೆಸ್ಡ್ ಕ್ಲಾಸಸ್ ಅಥವಾ ಕೆಳಜಾತಿಯವರ ಹಕ್ಕುಗಳೇನು ಅನ್ನೋದನ್ನು ಅಂಬೇಡ್ಕರ್ ಅವರು ಹೇಳಿದರೆ, ಗಾಂಧೀಜಿಯವರು ಮೇಲ್ಜಾತಿಯವರ ಕರ್ತವ್ಯಗಳೇನು ಟುವಾರ್ಡ್ಸ್ ಆಪ್ರೆಸ್ಡ್ ಪೀಪಲ್ ಅಂತಕ್ಕಂಥದ್ದು. ಸೊ ಗಾಂಧೀಜಿ ಸ್ಟ್ರೆಸ್ಡ್ ಡ್ಯೂಟೀಸ್, ಅಂಬೇಡ್ಕರ್ ಸ್ಟ್ರೆಸ್ಡ್ ರೈಟ್ಸ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗ್ತದೆ. ಇನ್ನು ಕ್ವಶನ್ ನಂಬರ್ 20, ವೈ ಡಿಡ್ ದ ಸೂಪರ್ ಪವರ್ಸ್ ಮೀಟ್ ಜಿನೆವಾ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತಕ್ಕಂಥದ್ದು. ದ ಸೂಪರ್ ಪವರ್ಸ್ ಹ್ಯಾಡ್ ಸೈನ್ಡ್ ಆನ್ ಅಗ್ರಿಮೆಂಟ್ ನಾಟ್ ಟು ಕಂಡಕ್ಟ್ ನ್ಯೂಕ್ಲಿಯರ್ ಟೆಸ್ಟ್. ದ ಸೂಪರ್ ಪವರ್ಸ್ ವೇರ್ ಸಮ್ಹೌ ಟು ಸಾಲ್ವ್ ದಿ ಪ್ರಾಬ್ಲಮ್ that would arise if any of the super powers violated this agreement ಅಂತಕ್ಕಂಥದ್ದು ಆನ್ಸರ್ ಆಗಿರ್ತದೆ. ಆ್ಯಂಡ್ 21 ನೋಡೋದಾದರೆ ಡಾನ್ ಅನ್ಸೆಲ್ಮೋ ದ ಅಮೇರಿಕನ್ಸ್ ವೇರ್ ಜೆನೇರಿಯಸ್, ಜಸ್ಟಿಫೈ ದ ಸ್ಟೇಟ್ಮೆಂಟ್. ದ ಅಮೇರಿಕನ್ಸ್ ಡಿಸ್ಕವರ್ಡ್ ದ್ಯಾಟ್ ದ ಅಮೇರಿಕನ್ಸ್ ಇಲ್ಲಿಂದ ಆನ್ಸರ್ ಸ್ಟಾರ್ಟ್ ಆಗ್ತಕ್ಕಂಥದ್ದು. ದ ಅಮೇರಿಕನ್ಸ್ ಡಿಸ್ಕವರ್ಡ್ ದ್ಯಾಟ್ ಡಾನ್ ಅನ್ಸೆಲ್ಮೋ ಓನ್ಡ್ ಮೋರ್ ದೆನ್ 8 acres ಆಫ್ ಲ್ಯಾಂಡ್. ದೇ ಟೋಲ್ಡ್ ಹಿಮ್ ದ್ಯಾಟ್ ದೇ ವೇರ್ ವಿಲ್ಲಿಂಗ್ ಟು ಪೇ ಆನ್ ಎಕ್ಸ್ಟ್ರಾ ಅಮೌಂಟ್ ಫಾರ್ ಎಕ್ಸ್ಟ್ರಾ ಲ್ಯಾಂಡ್, ಬಟ್ ಡಾನ್ ಅನ್ಸೆಲ್ಮೋ refused to take extra money for the extra land. He told them that had promised them to give his property for $1,200 and so he would keep his word. So both were generous ಅಂತಕ್ಕಂಥದ್ದು. ಇಲ್ಲಿ ಅಮೇರಿಕನ್ಸು ಮತ್ತು ಡಾನ್ ಅನ್ಸೆಲ್ಮೋ ಕೂಡ ಇಬ್ಬರು ಜನರೇಸ್ ಅಂತಕ್ಕಂಥ ಹೇಗೆ ಹೇಳ್ತೀರಿ ಅಂತಕ್ಕಂಥ ಪ್ರಶ್ನೆಗೆ ಇದು ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಕ್ವಶನ್ ನಂಬರ್ 22, ವೈ ಡಸ್ ದ ಪೋಯೆಟ್ ಸೇ ದ್ಯಾಟ್ he will be solitary confinement. ಇದು ದಿಸ್ ಕ್ವಶನ್ ಇಸ್ ಫ್ರಮ್ ಅಪ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಪದ್ಯದಿಂದ ಬಂದಿರತಕ್ಕಂಥ 2 ಮಾರ್ಕ್ಸ್ ಕ್ವಶನ್. ದ ಪೋಯೆಟ್ ವಿಲ್ ಬಿ ಸೆಟ್ ಇನ್ ದ ಕ್ಯಾಪ್ಸೂಲ್, nobody will be able to visit him, talk to him or write mails to him. He will be alone, so he feels it will be like a being imprisoned. So next question, this question is from supplement reading. Why were Babu and Manju disappointed? Answer, Babu and Manju thought the march would be violent. ಅವರು ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಮಾರ್ಚ್ ಹಿಂಸಾತ್ಮಕವಾಗಿರ್ತಕ್ಕಂತಹ ಮಾರ್ಚ್ ಆಗಿರ್ತದೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ದೇರ್ ವೇರ್ ನೋ ಶೌಟ್ಸ್, ನೋ ಸ್ಲೋಗನ್ಸ್, ಮಾರ್ಚ್ ವಾಸ್ ಸೈಲೆಂಟ್. ಸೊ ಅವ್ರು ಯಾವುದೇ ಶೌಟ್ಸ್ಗಳು ಸ್ಲೋಗನ್ಸ್ಗಳನ್ನ ಇಲ್ಲದೇ ಇರತಕ್ಕಂಥ ಕಾರಣಕ್ಕಾಗಿ ಆ ಒಂದು ಮಾರ್ಚ್ ಅಥವಾ ಮೆರವಣಿಗೆ ಅಥವಾ ಬ್ರಿಟಿಷರ ವಿರುದ್ಧ ಮಾಡ್ತಕ್ಕಂಥ ಏನು ಕಾಲ್ನಡಿಗೆಯಿಂದ ಹೋಗ್ತಾ ಇರೋದು ಅದು ಸೈಲೆಂಟ್ ಆಗಿರೋದ್ರಿಂದ ಬಾಬು ಮತ್ತು ಮಂಜಿಗೆ ಭಾಳಷ್ಟು ಬೇಸರ ಆಯ್ತಂತೆ. ಅಥವಾ ಆರ್ ನೆಕ್ಸ್ಟ್ ಅದೇ ಕ್ವಶನ್ ನಂಬರ್ 23ನಲ್ಲಿ ಇಂಟರ್ನಲ್ ಚಾಯ್ಸ್ ಇರೋದ್ರಿಂದ ವಾಟ್ ಡಿಡ್ ದ ಅಬ್ಸೆನ್ಸ್ ಆಫ್ ಮದರ್ ಟೀಚ್ ಹನೀಫ್ ಆ್ಯಂಡ್ ಹೀಸ್ ಬ್ರದರ್ ಅಂತಕ್ಕಂಥ ಇದೆ. ಸೊ ಇದು ಗ್ರೇಟ್ ಮಾರ್ಟಿರ್ ಎವರ್ ಚೆರಿಸ್ಡ್ ಅಂತಕ್ಕಂಥ ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ. ಆನ್ಸರ್, ದ ಅಬ್ಸೆನ್ಸ್ ಆಫ್ ದೇರ್ ಮದರ್ ಫ್ರಮ್ ಹೋಮ್ ಟಾಟ್ ದ ಚಿಲ್ಡ್ರನ್ ಟು ಬಿಕಮ್ ರೆಸ್ಪಾನ್ಸಿಬಲ್. They got up early and completed the household work and went to school. They learned one's duty is the most important thing in life ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್.
ಇನ್ನು 24 ಕ್ವಶನ್ ನಂಬರ್ 24 ಇಲ್ಲಿ ಕೂಡ ನಿಮಗೆ ಇಂಟರ್ನಲ್ ಚಾಯ್ಸ್ ಇರ್ತದೆ. ಈ ಕ್ವಶನ್ಗಾದ್ರೆ ಆನ್ಸರ್ ಬರಿಬೋದು, ಇಲ್ಲ ಈ ಕ್ವಶನ್ಗಾದ್ರೆ ಬರಿಬೋದು. ವಾಟ್ ಹಾರ್ಡ್ಶಿಪ್ಸ್ ಡಿಡ್ ಡಿಕಿ ಡೋಲ್ಮಾ ಫೇಸ್ ಬಿಫೋರ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್ ಅಂತಕ್ಕಂಥ ಇದೆ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ, ಭಾಳಷ್ಟು ಬಾರಿ ಕೇಳಿರ್ತಕ್ಕಂಥದ್ದು. ಡಿಕಿ ಡೋಲ್ಮಾ ಲಾಸ್ ಹರ್ ಮದರ್ ಆ್ಯಂಡ್ ಹರ್ ಬ್ರದರ್ ಇನ್ ಹರ್ ಚೈಲ್ಡ್ಹುಡ್. ಬಾಲ್ಯ ಜೀವನದಲ್ಲಿ ತನ್ನ ತಾಯಿ ಮತ್ತು ಅಣ್ಣನ ಕಳೆದುಕೊಳ್ತಾಳೆ. ಸಿ ಆಲ್ಸೋ ಫೇಸ್ಡ್ ಫಿನಾನ್ಷಿಯಲ್ ಪ್ರಾಬ್ಲಮ್. ಸೊ ಆರ್ಥಿಕ ಸಮಸ್ಯೆನ ಎದುರಿಸ್ತಾಳೆ. ಆಫ್ಟರ್ ಗೆಟಿಂಗ್ ಇನ್ ಟು ದ ಟ್ರೈನಿಂಗ್ ಕೋರ್ಸ್ ಸಿ ವರ್ಕ್ಡ್ ಹಾರ್ಡ್ ಫಾರ್ 4 hours ಎವ್ರಿ ಡೇ. ಸಿ ಮೇಡ್ 3 ಸಕ್ಸಸ್ಫುಲ್ ಎಕ್ಸ್ಪೆಡಿಷನ್ ಟು ಡಿಫ್ರೆಂಟ್ ಮೌಂಟೇನ್ಸ್ ಅಂತಕ್ಕಂಥದ್ದು. ಇಲ್ಲಿ ಡಿಕಿ ಡೋಲ್ಮಾ ಮೌಂಟೇನಿಯರಿಂಗನ್ನು ಮಾಡೋಕ್ಕಿಂತ ಮೊದಲು ಏನೇನು ಕಷ್ಟಪಟ್ಟಳು ಅಂತಕ್ಕಂಥದ್ದು ಕ್ವಶನ್ ಆನ್ಸರ್ ಆಗ್ತದೆ. ಅಥವಾ ಆರ್ ಹೌ ಡಿಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಪುಟ್ ಆ್ಯನ್ ಎಂಡ್ ಟು ದಿ ಹಾರ್ಡ್ಶಿಪ್ಸ್ ಸಫರ್ಡ್ ಬೈ ದ ಪೀಪಲ್ ಅಂತಕ್ಕಂಥದ್ದು. ಇದು ದ ಬರ್ಡ್ ಆಫ್ ಹ್ಯಾಪಿನೆಸ್ ಪಾಠದಿಂದ ಬಂದಿರತಕ್ಕಂತಹ ಪ್ರಶ್ನೆ. ಉತ್ತರ ವೆನ್ ದ ಬರ್ಡ್ cried for first time, clouds and warm breeze blew. At the second cry, the mountains filled with the trees, flowers and birds began to sing. At the third cry, fields, rivers appeared and white rabbits danced ಅಂತಕ್ಕಂಥದ್ದು ಆನ್ಸರ್ ಆಗಿರ್ತದೆ. ಇನ್ನು ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾವುದಪ್ಪ ಅಂತಂದರೆ ಇಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 5 to 6 sentences ಈಚ್. 2 ಕ್ವಶನ್ಸ್ ಇರ್ತವೆ. ಒಂದು ಕ್ವಶನ್ಗೆ 3 ಮಾರ್ಕು. 1 ಕ್ವಶನ್ ಫ್ರಮ್ ಪ್ರೋಸ್ ಅಥವಾ ಪಾಠಗಳು, ಇನ್ನೊಂದು ಕ್ವಶನ್ ಫ್ರಮ್ ಅನದರ್ ಕ್ವಶನ್ ಫ್ರಮ್ ಪೊಯಿಟ್ರಿ ಅಥವಾ ಪದ್ಯಗಳಿಂದ ಬಂದಿರತಕ್ಕಂಥದ್ದು. ಸೊ ಇಲ್ಲಿ ಹೌ ಡಿಡ್ ಸತೀಶ್ ಮೆಟ್ ವಿತ್ ಆ್ಯನ್ ಆಕ್ಸಿಡೆಂಟ್ ಅಂತಕ್ಕಂಥದ್ದು ಈ ಒಂದು ಪಾಠದಿಂದ ಬಂದಿರತಕ್ಕಂಥ 3 ಅಂಕದ ಪ್ರಶ್ನೆ. ಸತೀಶ್ ಆ್ಯಂಡ್ ಇಂದರ್ ಆ್ಯಂಡ್ ಹಿಸ್ ಫಾದರ್ ವೆಂಟ್ ಹೈಕಿಂಗ್ ಟು ಕಾಶ್ಮೀರ್. ದೇ ವೇರ್ ಕ್ರಾಸಿಂಗ್ ದ ರಿಕೆಟಿ ಬ್ರಿಡ್ಜ್ ಓವರ್ ದ ಸಮ್ ರ್ಯಾಪಿಡ್ಸ್. ದೇ ವೇರ್ looking at the swirling water below them. Satish told his brother to see rushing water at a spot below. Just then, Satish's foot slipped and lost his balance, and he fell into the rapids. They took Satish to hospital. When he regained consciousness, his legs were in a plaster cast. His head was badly hurt. He was bruised in and was aching all over. This is the incident. ಇದು ಹೇಗೆ ಆಕ್ಸಿಡೆಂಟ್ ಆಯಿತು ಅಂತಕ್ಕಂಥದ್ದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು. ಇನ್ನು ಡಿಸ್ಕ್ರೈಬ್ ದ ಅಪಿಯರೆನ್ಸ್ ಆಫ್ ಜಾಝ್ ಪ್ಲೇಯರ್ ನೋಡಲಿಕ್ಕೆ ಹೇಗಿದ್ದ ಅಂತಕ್ಕಂಥದ್ದನ್ನು 3 ಮಾರ್ಕ್ಸಿಗೆ ಕೇಳಿರ್ತಕ್ಕಂಥ ಕ್ವಶನ್. ದ ಜಾಝ್ ಪ್ಲೇಯರ್ ಲುಕ್ಸ್ ಓಲ್ಡ್. ಹೀ ಈಸ್ ಅ ಬ್ಲ್ಯಾಕ್ ಮ್ಯಾನ್ ವಿತ್ ಅ wrinkled face. He wears a padded blue shirt with a frayed collar, dark sweat, an old undone tie, and old jacket. He had a stuffed paper in. So stuffed paper in ಅಂತಂದರೆ he has a torn out shoes. His torn out shoes. His face is down and shows pain. He has many problems, faces insults and stands alone ಅಂತಕ್ಕಂಥದ್ದು 3 ಮಾರ್ಕಿಗೆ ಕ್ವಶನ್. ಇನ್ನು ಎಕ್ಸ್ಟ್ರಾಕ್ಟ್ಗಳು ನೋಡೋದಾದರೆ ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 27ದಿಂದ ಕ್ವಶನ್ ನಂಬರ್ 30ವರೆಗೂ ನಿಮಗೆ ಎಕ್ಸ್ಟ್ರಾಕ್ಟ್ಗಳಿರ್ತವೆ. ನಂಬರ್ ಆಫ್ ಎಕ್ಸ್ಟ್ರಾಕ್ಟ್ಗಳು ನಿಮಗೆ 4 ಇರ್ತವೆ. 3 ಫ್ರಮ್ ಲೆಸನ್ಸ್, 1 ಫ್ರಮ್ ಪೋಯಮ್. ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ. ದೇರ್ ಆರ್ ನೋ ಸ್ಕಾರ್ಪಿಯನ್ಸ್ ಲಿಟಲ್ ಫೆಲೋ ಅಂತಕ್ಕಂಥದ್ದು ಈ ಒಂದು ಸ್ಟೇಟ್ಮೆಂಟ್ ಇದೆ. ಹೂ ಡಸ್ ಲಿಟಲ್ ಫೆಲೋ ಹಿಯರ್? ಹಾಗಾದರೆ ಈ ಸೆಂಟೆನ್ಸಲ್ಲಿ ಲಿಟಲ್ ಫೆಲೋ ಅಂತ ಯೂಸ್ ಮಾಡಿರ್ತಕ್ಕಂಥ ವರ್ಡ್ ಯಾರಪ್ಪ ಅಂತಂದರೆ ಇಲ್ಲಿ ಸ್ವಾಮಿ ಲಿಟಲ್ ಫೆಲೋ ಆಗಿರ್ತಾನೆ. ಹೂ ಸೇಡ್ ದಿಸ್? ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದರೆ ಯಾರು ಹೇಳಿದಿರಿ ಈ ಕ್ವಶನನ್ನು, ಯಾರು ಕೇಳಿದಿರಿ ಕ್ವಶನನ್ನು ಅಂತಂದರೆ ಸ್ವಾಮೀಸ್ ಫಾದರ್ ಸೇಡ್ ದಿಸ್ ಕ್ವಶನ್. ನೆಕ್ಸ್ಟ್ ನೋಡೋದಾದರೆ ವೈ ಡಿಡ್ ದ ಸ್ಪೀಕರ್ ಸೇ ದಿಸ್? ಹಾಗಾದರೆ ಈ ಮಾತನ್ನು ಸ್ವಾಮೀಸ್ ಫಾದರ್ ಯಾಕೆ ಹೇಳ್ತಾರೆ ಅಂತಕ್ಕಂಥದ್ದು ಕೇಳೋದಾದರೆ ಸ್ವಾಮೀಸ್ ಫಾದರ್ ನ್ಯೂ ದ್ಯಾಟ್ ಸ್ವಾಮಿ ವಾಸ್ ಗಿವಿಂಗ್ a lame excuse to father wanted him to cultivate good habits ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 28 ನೋಡೋದಾದರೆ ವಿ ಆರ್ ಲೈಕ್ ಅ ಬ್ಯಾಟ್ಸ್ ಟ್ರೈಂಗ್ ಟು ಫ್ಲೈ ಬೈ ಡೇ. ಇದು ನಿಮಗೆ ದ ಡಿಸ್ಕವರಿ ಪಾಠದಿಂದ ಬಂದಿರತಕ್ಕಂಥದ್ದು. ಡಿಸ್ಕವರಿ ಪಾಠದ ಮೇಲೆ ಒಂದು ಎಕ್ಸ್ಟ್ರಾಕ್ಟ್ 100% ಬಂದೇ ಬರ್ತದೆ. ಹೂ ಸೈಡ್ ದಿಸ್? ಯಾರು ಹೇಳಿದ್ರಿ ಮಾತನ ಅಂತಂದಾಗ ಡಿಯೋಗೋ ಗಾರ್ಸಿಯಾ ಹೇಳ್ತಾರೆ. ಹೂ ವಾಸ್ ದಿಸ್ ಸೇಟು? ಯಾರಿಗೆ ಹೇಳಾಯ್ತು ಈ ಮಾತನ ಅಂತಂದ್ರೆ ಇಲ್ಲಿ ಪೆಟ್ರೋ ಗಟ್ರೀಜ್ ಅವರಿಗೆ ಹೇಳಿರ್ತಕ್ಕಂಥದ್ದು. ವಾಟ್ ಡಿಡ್ ದ ಸ್ಪೀಕರ್ ಮೀನ್ ಬೈ ದಿಸ್ ಸ್ಟೇಟ್ಮೆಂಟ್? ಈ ಹೇಳಿಕೆಯಿಂದ ಏನು ಅರ್ಥ ಆಗ್ತದೆ ಅಂತಂದರೆ ಇಲ್ಲಿ ಡಿಯೋಗೋ ಫೆಲ್ಟ್ ದ್ಯಾಟ್ ದೇ ವೇರ್ ಸೇಲಿಂಗ್ ವಿತೌಟ್ ನೋವಿಂಗ್ ದೇರ್ ಡೆಸ್ಟಿನೇಷನ್. ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲದೇ ತಮ್ಮ ಸೇಲಿಂಗ್ ಅಂದರೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ, ಸಮುದ್ರ ಪ್ರಯಾಣ. ಜಸ್ಟ್ ಲೈಕ್ ಅ ಬ್ಯಾಟ್ಸ್ ಫ್ಲೈಯಿಂಗ್ ಬೈ ಡೇ ಅಂತಕ್ಕಂಥದ್ದು. ಇಲ್ಲಿ ಬ್ಯಾಟ್ಸ್ ಅಂತಂದರೆ ಬಾವಲಿಗಳು ಹೇಗೆ ಹಗಲು ಹೊತ್ತು ಹಾರಾಡ್ತಾ ಹೋಗ್ತಾವೋ ಹಾಗೆ ನಾವು ಕೂಡ ಹೋಗ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಅಲ್ಲಿರ್ತಕ್ಕಂಥ ಸೇಲರನ್ನು ಈ ಬ್ಯಾಟ್ಸಿಗೆ ಕಂಪೇರ್ ಮಾಡಿ ಡಿಯೋಗೋ ಹೇಳ್ತಾನೆ. ನೆಕ್ಸ್ಟ್ ಕ್ವಶನ್ ನಂಬರ್ 29 ಎಕ್ಸ್ಟ್ರಾಕ್ಟ್ ನೋಡೋದಾದರೆ ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್? ಹೂ ಸೆಡ್ ದಿಸ್? ಈ ಮಾತನ್ನು ಯಾರು ಹೇಳಿದರು ಅಂತಕ್ಕಂಥ ಪ್ರಶ್ನೆಗೆ ಇದು ಬಾಲೇಶ್ವರ ಮಿಶ್ರಾ. ಸೊ ಇದು ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತಕ್ಕಂತಹ ಪಾಠದಿಂದ ಬಂದಿರತಕ್ಕಂಥ ಎಕ್ಸ್ಟ್ರಾಕ್ಟ್ ಆಗಿರೋದ್ರಿಂದ
ಹೂ ವಾಸ್ ದಿಸ್ ಸೇ ಟು, ಯಾರಿಗೆ ಹೇಳ್ದ ಅಂತಂದ್ರೆ ಇಲ್ಲಿ ಇದು ಟೆಂಪೋ ಟ್ರಕ್ ಡ್ರೈವರ್ಗೆ ಈ ಮಾತನ್ನು ಹೇಳ್ತಾನೆ. ವೈ ಡಿಡ್ ದ ಸ್ಪೀಕರ್ ಬಾರೋ ದ ಮೊಬೈಲ್, ಹಾಗಾದರೆ ಮೊಬೈಲನ್ನು ಯಾಕೆ ಇಸ್ಕೊಂಡ, ಯಾಕೆ ತಗೊಂಡ ಅಂತಂದ್ರೆ ಇಲ್ಲಿ ಹಿ ವಾಂಟೆಡ್ ಟು ಇನ್ಫಾರ್ಮ್ ಅಬೌಟ್ ದ ಆಕ್ಸಿಡೆಂಟ್ ಟು ರೋಮಾಸ್ ಫ್ಯಾಮಿಲಿ, ರೋಮಾಗೆ ಆಗಿರ್ತಕ್ಕಂಥ ಆಕ್ಸಿಡೆಂಟನ್ನು ಅವಳ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡೋಕ್ಕೋಸ್ಕರ ಬಾಲೇಶ್ವರ ಮಿಶ್ರ ಆ ಟೆಂಪೋ ಟ್ರಕ್ ಡ್ರೈವರ್ ಅವ್ರ ಕಡೆಯಿಂದ ಮೊಬೈಲನ್ನು ಕೇಳ್ತಾನೆ. ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ನೋಡೋದಾದರೆ 30, ಬಟ್ ಹೀಸ್ ಲಿಟಲ್ ಡಾಟರ್ ವಿಸ್ಬರ್ಡ್ ಆ್ಯಸ್ ಹಿ ಟುಕ್ ಹೀಸ್ ಐಸಿ ಹ್ಯಾಂಡ್. ಸೊ ಇದು ನಿಮಗೆ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಅಂತಕ್ಕಂಥ 6th ಪೋಯಮ್ದಿಂದ ಬಂದಿರತಕ್ಕಂಥ ಎಕ್ಸ್ಟ್ರಾಕ್ಟ್ ಆಗಿರೋದ್ರಿಂದ ಹೂ ಈಸ್ ಲಿಟಲ್ ಡಾಟರ್ ಅಂತಕ್ಕಂಥ ಪ್ರಶ್ನೆಗೆ ದ ಕ್ಯಾಪ್ಟನ್ಸ್ ಡಾಟರ್, ಇಲ್ಲ ಅಂತಂದರೆ ಡಾಟರ್ ಆಫ್ ದಿ ಕ್ಯಾಪ್ಟನ್ ಆಫ್ ದ ಶಿಪ್. ವೇರ್ ದೇ, ಹಾಗಾದರೆ ಅವ್ರು ಎಲ್ಲಿದ್ದರು ಅಷ್ಟೊತ್ತಿಗೆ ಅಂತಂದರೆ ಇಲ್ಲಿ ದೇ ವೇರ್ ಇನ್ ದ ಕ್ಯಾಬಿನ್ ಆಫ್ ದ ಶಿಪ್ ಆನ್ ದ ಸಿ ಅಂತಕ್ಕಂಥದ್ದು. ಇನ್ನು ಸಿ ಕ್ವಶನ್ ನೋಡೋದಾದರೆ ವೈ ಡಿಡ್ ಸಿ ಟೇಕ್ ಹೀಸ್ ಐಸಿ ಹ್ಯಾಂಡ್ ಅಂತಕ್ಕಂಥ ಇದೆ. ವೈ ಡಿಡ್ ಸಿ ಟೇಕ್ ಹೀಸ್ ಐಸಿ ಹ್ಯಾಂಡ್ ಅಂತಂದಾಗ ಸಿ ಸಾ ದ್ಯಾಟ್ ದ ಸೇಲರ್ಸ್ ವೇರ್ ಅಪ್ರೇಡ್ ಆಫ್ ಅ ಫಿಯರ್ಫುಲ್ ಸ್ಟಾರ್ಮ್ ಅಂತಕ್ಕಂಥದ್ದು. ಬಿಕಾಸ್ ಮಿಡ್ ನೈಟ್ನಲ್ಲಿ ಸಮುದ್ರ ಪ್ರಯಾಣ ಮಾಡ್ತಕ್ಕಂಥ ಸಮಯ ಅಲ್ಲಿ ಸ್ಟಾರ್ಮ್ ಬಿರುಗಾಳಿ ಬೀಸಲಿಕ್ಕೆ ಪ್ರಾರಂಭ ಆದಾಗ ಎಲ್ಲ ನಾವು ಸತ್ತೇ ಹೋಗ್ತೀವಿ, ನಾವು ಬದುಕ್ತಕ್ಕಂಥ ಸಾಧ್ಯತೆ ಇಲ್ಲ ಅಂತಂದಾಗ ಈ ಮಾತು ಬರ್ತದೆ. ಇನ್ನು ಕ್ವಶನ್ ನಂಬರ್ 31 ನೋಡೋದಾದರೆ ಗಿವನ್ ಬೆಲೋ ಈಸ್ ಎ ಪ್ರೊಫೈಲ್ ಆಫ್ ಆ್ಯನ್ ಆರ್ಟಿಸ್ಟ್, ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ಕ್ಲೂಸ್ ಗಿವನ್ ಬೆಲೋ. ಸೊ ಇಲ್ಲಿ ಪ್ರೊಫೈಲ್ ರೈಟಿಂಗ್ ಮೇಲೆ ಇರ್ತಕ್ಕಂಥ ಕ್ವಶನ್ ಆಗಿರೋದ್ರಿಂದ ಇದು ನಿಮಗೆ 3 ಮಾರ್ಕ್ ಇರ್ತದೆ. ಕ್ವಶನ್ ನಂಬರ್ 31 100% ಬಂದೇ ಬರ್ತದೆ. ಹಾಗಾಗಿ ಇಲ್ಲಿ ಸತೀಶ್ ಗುಜರಾಲ್ ಅವ್ರದ್ದು ಪ್ರೊಫೈಲ್ ರೈಟಿಂಗ್ ಇರೋದ್ರಿಂದ ನೇಮ್ ಬಂದು ಸತೀಶ್ ಗುಜರಾಲ್, ಬರ್ತ್ ಪ್ಲೇಸ್, ಪೇರೆಂಟ್ಸ್, ಸ್ಪೌಸ್, ಆಮೇಲೆ ಪ್ರೊಫೆಷನ್, ಅವರು ವೆಲ್ ನೋನ್ ಯಾವುದಕ್ಕೆ ಪ್ರಸಿದ್ಧಿಯಾಗಿದ್ದರು, ಅವಾರ್ಡ್ಸ್ಗಳು ಏನೇನು, ಆಮೇಲೆ ಅವರು ಡೆತ್ ಯಾವಾಗಾಯಿತು ಅಂತಕ್ಕಂಥದ್ದು ಕ್ಲೂಸ್ಗಳು ಇರೋದ್ರಿಂದ ಅದನ್ನು ಈ ರೀತಿ ಬರೆದರೆ ನಿಮಗೆ 3 ಅಂಕಗಳು ಸಿಗ್ತವೆ. ಪ್ಯಾರಾಗ್ರಾಫ್ನಲ್ಲಿ ಬರೀಬೇಕು. ದಿಸ್ ಈಸ್ ಎ ಪ್ರೊಫೈಲ್ ಆಫ್ ಸತೀಶ್ ಗುಜರಾಲ್. ಹಿಸ್ ಡೇಟ್ ಆಫ್ ಬರ್ತ್ ಈಸ್ 25 December 1925. His place of birth is Salem, Pakistan. His father is Avatar Naren Gujral and his mother is Pushpa Gujral. His spouse is Kiran Gujral. His profession was painting. He was a well-known artist, writer, sculptor and architecture. His awards were Order of Crown, Padma Vibhushan. He died on 26 March 2020 in New Delhi ಅಂತಕ್ಕಂಥ ಇದೆ. ಸೊ ಇಲ್ಲಿ ಪ್ರೊಫೈಲ್ ರೈಟಿಂಗನ್ನೇ ಬರಿಬೇಕು. ಹೇಗೆ ಬರಿಬೇಕು, ಹೌ ಟು ರೈಟ್ ಅ ಪ್ರೊಫೈಲ್ ರೈಟಿಂಗ್ ಅನ್ನೋದನ್ನು ಈಗಾಗಲೇ ನಾವು ವಿಡಿಯೋ ಮಾಡಿದ್ದೀವಿ. ಕರೆಕ್ಟಾಗಿರ್ತಕ್ಕಂತಹ ಸ್ಟೆಪ್ಸ್ಗಳನ್ನು ಫಾಲೋಅಪ್ ಮಾಡಿ ಹೇಗೆ ಬರಿಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು, ಹೇಗೆ ಡೆವಲಪ್ ಮಾಡಬೇಕು, ಹೇಗೆ ಎಂಡ್ ಮಾಡಬೇಕು ಅನ್ನೋದು ಕೂಡ ನಮ್ಮ ವಿಡಿಯೋದಲ್ಲಿ ಈಗಾಗಲೇ ಒಂದು ಮಾಡಿದ್ವಿ. ಭಾಳಷ್ಟು ಜನ ಅದನ್ನು ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಕೂಡ ಇದೆ. ಹಾಗಾಗಿ ನಮ್ಮ ಚಾನಲನ್ನು ಸರ್ಚ್ ಮಾಡಿದರೆ ನಿಮಗೆ ಸಿಗ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋದಾದರೆ ಡೆವಲಪಿಂಗ್ ದ ಸ್ಟೋರಿ ಅಂತಕ್ಕಂಥ ಇದೆ. ಇದು ಕ್ವಶನ್ ನಂಬರ್ 32. ಇದರ ಮೇಲೆ ಕೂಡ ನಿಮಗೆ ಪ್ರೊಫೈಲ್ ರೈಟಿಂಗ್, ಆಮೇಲೆ ಸ್ಟೋರಿ ಡೆವಲಪ್ಮೆಂಟ್ ಮತ್ತು ಪಿಕ್ಚರ್ ಡಿಸ್ಕ್ರಿಪ್ಷನ್ಗೆ ಸಂಬಂಧಪಡ್ತಕ್ಕಂಥದ್ದು ಒಂದು ವಿಡಿಯೋ ಇರ್ತಕ್ಕಂಥದ್ರಿಂದ ಆ ಒಂದು ವಿಡಿಯೋನ ನೀವು ಸರ್ಚ್ ಮಾಡಿ ನಮ್ಮ ಚಾನಲ್ಗೆ ಹೋದರೆ ಸರ್ಚ್ ಮಾಡಿದರೆ ನಿಮಗೆ ಸಿಗ್ತದೆ ಅಂತಕ್ಕಂಥದ್ದು. ಮತ್ತು ಇಲ್ಲಿರ್ತಕ್ಕಂಥ ಸ್ಟೋರಿ ಏನಪ್ಪ ಅಂತಂದರೆ ಎ ಹಂಗ್ರಿ ಡಾಗ್ ಡ್ಯಾಶ್ ಸ್ಟುಡ್ ಬೈ ಎ ಮೀಟ್ ಶಾಪ್ ಡ್ಯಾಶ್ a butcher offered a meat piece dash took in the mouth dash ran over a bridge looked below water saw an other dog reflection barked meat fell in water disappointed ಅಂತಕ್ಕಂಥ ನೆಕ್ಸ್ಟ್ ಮೋರಲ್ ಅಂತಕ್ಕಂಥ ಇದೆ. ಸೊ ಇದನ್ನು ಫಿಲ್ ಬ್ಲ್ಯಾಂಕ್ ಅಂತ ಅನ್ಕೋಬಾರ್ದು, ಬಿಟ್ಟ ಸ್ಥಳ ಅಂತ ಅನ್ಕೋಬಾರ್ದು. ಸೊ ಇದನ್ನು ಪ್ಯಾರಾಗ್ರಾಫ್ನಲ್ಲಿ ಕಂಪ್ಲೀಟ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಸೊ ಸ್ಟಾರ್ಟ್ ಮಾಡಿರಿ. ಒನ್ಸ್ ಅಪಾನ್ ಅ ಟೈಮ್ ದೇರ್ ವಾಸ್ ಅ ಹಂಗ್ರಿ ಡಾಗ್, ಏನಿರ್ತದೆ ಅದನ್ನ ಬರೀರಿ. ಇಲ್ಲಿ ಹಂಗ್ರಿ ಡಾಗ್ ಇರೋದ್ರಿಂದ ಡಾಗ್ ಬರೆದಿರ್ತಕ್ಕಂಥ ಈ ಸೆಂಟೆನ್ಸಿಂದ ಸ್ಟಾರ್ಟ್ ಮಾಡಬೇಕು. ದ ಡಾಗ್ ಕೇಮ್ ಆ್ಯಂಡ್ ಸ್ಟುಡ್ ಬೈ ದ ಮೀಟ್ ಶಾಪ್. ದ ಬಚರ್ ಸಾ ದ ಡಾಗ್ ಆ್ಯಂಡ್ ಆಫರ್ಡ್ ಹಿಮ್ ಪೀಸ್ ಆಫ್ ಮೀಟ್. ಡಾಗನ್ನು ನೋಡಿದ ತಕ್ಷಣ ಅಂಗಡಿಯ ಮಾಲೀಕ ಏನು ಮಾಡ್ತಾನೆ, ಅದಕ್ಕೊಂದು ಸ್ವಲ್ಪ ಪೀಸ್ ಆಫ್ ಮೀಟ್ ಅಂದರೆ ಮಾಂಸದ ಪೀಸನ್ನು ಕೊಡ್ತಾನೆ. ದ ಡಾಗ್ ಫೆಲ್ಟ್ ಹ್ಯಾಪಿ, ಸಂತೋಷದಿಂದ, ಆ್ಯಂಡ್ ಟುಕ್ ಇಟ್ ಇನ್ ಇಟ್ಸ್ ಮೌತ್ ಆ್ಯಂಡ್ ವೆಂಟ್ ಅವೇ, ಅಲ್ಲಿಂದ ಬಾಯಲ್ಲಿ ಹಿಡ್ಕೊಂಡು ಹೋಗ್ತದೆ. ವೈಲ್ ದ ಡಾಗ್ ಕ್ರಾಸಿಂಗ್ ದ ಬ್ರಿಡ್ಜ್, ಒಂದು ಯಾವುದೋ ಸೇತುವೆ ಇರ್ತದೆ, ಅದನ್ನು ಕ್ರಾಸ್ ಮಾಡಬೇಕಾದ್ರೆ ಲುಕ್ಡ್ ಡೌನ್. ದೇರ್ ವಾಸ್ ಎ ಕ್ಲಿಯರ್ ವಾಟರ್, ಕೆಳಗೆ ನೋಡಿದಾಗ ಸ್ವಚ್ಛವಾಗಿರ್ತಕ್ಕಂಥ ನೀರು. ಇನ್ ದ್ಯಾಟ್ ವಾಟರ್ ದ ಡಾಗ್ ಸಾ ಇಟ್ಸ್ ಓನ್ ರಿಫ್ಲೆಕ್ಷನ್, ಅದರದೇ ಆಗಿರ್ತಕ್ಕಂತಹ ಪ್ರತಿಬಿಂಬವನ್ನು ನೋಡ್ತದೆ. ಆ್ಯಂಡ್ ಥಾಟ್ ದೇರ್ ವಾಸ್ ಅನದರ್ ಡಾಗ್, ಅಲ್ಲಿ ಇನ್ನೊಂದು ಡಾಗ್ ಇದೆ ಅಂತಕ್ಕಂಥದ್ದನ್ನು ಅಂದ್ಕೊಂಡು. ಆ್ಯಂಡ್ ಆ್ಯಂಗ್ರಿಲಿ ಸ್ಟಾರ್ಟೆಡ್ ಬಾರ್ಕಿಂಗ್, ಸಿಟ್ಟಿನಿಂದ ಬೊಗಳಲಿಕ್ಕೆ ಪ್ರಾರಂಭಿಸ್ತದೆ. ದೆನ್ ದ ಪೀಸ್ ಆಫ್ ಮೀಟ್ ಫೆಲ್ ಇನ್ ಟು ದ ವಾಟರ್ ಆ್ಯಂಡ್ ದ ಡಾಗ್ ಡಿಸಪಾಯಿಂಟೆಡ್, ಯಾಕಂತಂದರೆ ಅದರ ಪೀಸ್ ಆಫ್ ಮೀಟ್ ಏನಾಗ್ತದೆ, ನೀರಿನಲ್ಲಿ ಬಿದ್ದೋಗಿಬಿಡ್ತದೆ. ಸೊ ಈಗಿರ್ತಕ್ಕಂತಹ ಈ ರೀತಿಯಾಗಿರ್ತಕ್ಕಂತಹ ಸ್ಟೋರಿಯನ್ನು ಈ ರೀತಿಯಾಗಿ ನಾವು ಡೆವಲಪ್ಮೆಂಟ್ ದ ಸ್ಟೋರಿಗೆ ಆನ್ಸರನ್ನು ಬರೀಬೇಕಾಗ್ತದೆ. ನೆಕ್ಸ್ಟ್ ನೋಡೋದಾದರೆ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ, ರೈಟ್ ಎ ಡಿಸ್ಕ್ರಿಪ್ಷನ್ ಆರ್
ಆ್ಯನ್ ಅಕೌಂಟ್ ಆಫ್ ದ ಪಿಕ್ಚರ್ ಸಜೆಸ್ಟ್ ಇನ್ ಅ ಪ್ಯಾರಾಗ್ರಾಫ್. ಇಲ್ಲಿ ಚಿತ್ರ ಕೊಟ್ಟಿರ್ತಕ್ಕಂಥದ್ದು, ಪಿಕ್ಚರ್ ಇರ್ತಕ್ಕಂಥದ್ದು, ಅದನ್ನು ನೀವು ಪ್ಯಾರಾಗ್ರಾಫ್ ರೂಪದಲ್ಲಿ ಬರೀಬೇಕು. ಒಬ್ಬೊಬ್ರದ್ದು ಒಂದೊಂದು ಥರ ಆನ್ಸರ್ ಆಗ್ತದೆ. ಹಾಗಾಗಿ ಆನ್ಸರ್ ನೋಡೋದಾದರೆ, ಐ ಹ್ಯಾವ್ ಮೇಡ್ ಅ ವಿಡಿಯೋ ಆನ್ ಹೌ ಟು ರೈಟ್ ಎ ಪಿಕ್ಚರ್ ಡಿಸ್ಕ್ರಿಪ್ಷನ್ ಟು ಸರ್ಚ್ ಮೈ ಯೂಟ್ಯೂಬ್ ಚಾನಲ್ ಅಂತ ಇದೆ. ಈ ಪಿಕ್ಚರ್ ಬಗ್ಗೆ ನಾವು ನಿಮಗೆ ಇಲ್ಲಿ ವಿವರಣೆಯನ್ನು ಕೊಟ್ಟಿಲ್ಲ, ಬಟ್ ಪಿಕ್ಚರ್ ರೈಟಿಂಗ್ಗೆ ಸಂಬಂಧಪಡ್ತಕ್ಕಂಥ ವಿಡಿಯೋನ ಈಗಾಗಲೇ ಮಾಡಿದ್ದೀವಿ. ಆ ವಿಡಿಯೋನ ನೋಡಿದ್ರೆ ಈ ಒಂದು ಪಿಕ್ಚರಿಗೆ ನೀವು 100% ಆನ್ಸರ್ ಬರಿತೀರಿ. ಇನ್ನು ಕ್ವಶನ್ ನಂಬರ್ 34 ನೋಡೋದಾದರೆ, ಕ್ವಿಟ್ ಫ್ರಮ್ ಮೆಮ್ರಿ ಅಂತಕ್ಕಂಥ ಇದೆ. 2 ಪದ್ಯಗಳನ್ನು ಕೊಟ್ಟಿರ್ತಾರೆ, 2ರಲ್ಲಿ ಒಂದನ್ನು ಬರೀಬೇಕಾಗಿರ್ತಕ್ಕಂಥದ್ದು ಫಾರ್ 4 ಮಾರ್ಕ್ಸ್. 1 ಫ್ರಮ್ ಕ್ವಾಲಿಟಿ ಆಫ್ ಮರ್ಸಿ ಆ್ಯಂಡ್ ಅನದರ್ 1 ಫ್ರಮ್ ದ ಬ್ಲೈಂಡ್ ಬಾಯ್ ಅಂತಕ್ಕಂಥದ್ದು ಪದ್ಯ ನಿಮಗೆ ಇಲ್ಲಿ ಕಂಠಪಾಠಕ್ಕೆ ಇರ್ತಕ್ಕಂಥದ್ದು. ಇನ್ನು ಪ್ಯಾಸೇಜ್ ನೋಡೋದಾದರೆ, ಈ ಪ್ಯಾಸೇಜ್ ಒಂಥರ ಪ್ರಶ್ನೆ ಹೇಗಪ್ಪ ಅಂತಂದರೆ, ಇಲ್ಲಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಆಗಿರ್ತದೆ. ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ. ಇಲ್ಲಿ ನಿಮಗೆ ಕ್ವಶನ್ ಕೂಡ ಅಲ್ಲೇ ಇರ್ತದೆ, ಆಸ್ ವೆಲ್ ಆಸ್ ಆನ್ಸರ್ ಅಲ್ಲೇ ಇರ್ತದೆ. ನನ್ನ ಕೇಳೋದಾದರೆ, ಬಿಫೋರ್ ಗೋಯಿಂಗ್ ಟು ರೀಡ್, ಈ ಪ್ಯಾಸೇಜನ್ನು ಓದೋಕ್ಕಿಂತ ಮೊದಲು ನೀವೇನು ಮಾಡ್ಬೇಕಂತಂದರೆ, ಅಲ್ಲಿ ಕೊಟ್ಟಿರ್ತಕ್ಕಂತಹ ಕ್ವಶನ್ಸ್ಗಳನ್ನ ಫಸ್ಟು ಓದಿದರೆ, ಕ್ವಶನ್ಸ್ಗಳನ್ನ ಓದ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ನೆಕ್ಸ್ಟ್ ನೀವು ಪ್ಯಾಸೇಜ್ನಲ್ಲಿ ಆ ಪ್ಯಾಸೇಜ್ ಓದ್ಬೇಕಾದ್ರೆ ಆಟೋಮೆಟಿಕಲಿ ಆನ್ಸರ್ ಸಿಗ್ತಕ್ಕಂಥದ್ದು. ವಾಟ್ ವಾಸ್ ದ ಸೆನಾರಿಯೋ ಆಫ್ ದ ಡೆಕ್ಕನ್ ಪ್ಲೇಟ್ಯೂ ಬಿಫೋರ್ ಆ್ಯಂಡ್ ಆಫ್ಟರ್ ಕನ್ಸ್ಟ್ರಕ್ಷನ್ ಆಫ್ ಕೃಷ್ಣರಾಜಸಾಗರ್ ಡ್ಯಾಮ್ ಅಂತಕ್ಕಂಥದ್ದು ಫಸ್ಟ್ ಕ್ವಶನ್. ಆದರೆ ಸೆಕೆಂಡ್ ಕ್ವಶನ್, ವೈ ಈಸ್ ಮಿಸ್ಟರ್ ವಿಶ್ವೇಶ್ವರಯ್ಯ ರಿಮೆಂಬರ್ಡ್ ಆ್ಯಂಡ್ ರೆವರ್ಡ್ ಇನ್ ಇಂಡಿಯನ್ಸ್ ಹಿಸ್ಟ್ರಿ ಅಂತಕ್ಕಂಥ ಇದೆ. ಇವೆರಡು ಪಾಯಿಂಟನ್ನು ನೋಡಿಕೊಂಡ್ರೆ ಇಲ್ಲಿ ಆನ್ಸರ್ ಹುಡ್ಕೋದು ಭಾಳಷ್ಟು ಸುಲಭ. ಯಾಕಂತಂದರೆ ರಿಮೆಂಬರ್ಡ್ ಆ್ಯಂಡ್ ರೆವರ್ಡ್ ಇಂಡಿಯನ್ಸ್ ಹಿಸ್ಟ್ರಿ ಅಂತಕ್ಕಂಥ ಈ ಒಂದು ಕೀ ಪಾಯಿಂಟ್ ಇರತಕ್ಕಂತಹ ಸೆಂಟೆನ್ಸನ್ನು ನೀವು ಪ್ಯಾಸೇಜ್ನಲ್ಲಿ ಹುಡುಕಿದರೆ ಅದೇ ನಿಮಗೆ ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ ಆಗಿರ್ತದೆ. ಸೊ ಇಲ್ಲಿ ಕೀವರ್ಡ್ ಯಾವುದಪ್ಪ ಅಂತಂದರೆ, ಇಲ್ಲಿ ಡೆಕ್ಕನ್ ಪ್ಲೇಟ್ಯೂ ಅಂತಕ್ಕಂಥದ್ದು, ಆಫ್ಟರ್ ಕನ್ಸ್ಟ್ರಕ್ಷನ್ ಆಫ್ ಕೃಷ್ಣರಾಜಸಾಗರ, ಇದು ನಿಮಗೆ ಆ ಪ್ಯಾಸೇಜ್ನಲ್ಲಿ ಹುಡುಕಿದರೆ 100% ಆನ್ಸರ್ ಆಗ್ತದೆ. ಅಲ್ಲಿಗೆ ನಾವು ಆ ಪ್ಯಾಸೇಜ್ಗೆ ಸಂಬಂಧಪಡ್ತಕ್ಕಂಥ ಆನ್ಸರನ್ನು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಇದಾಗಿರ್ತದೆ. ನೆಕ್ಸ್ಟ್ ಇನ್ನು ಮುಂದೆ ನೋಡೋದಾದರೆ, ನೆಕ್ಸ್ಟ್ ಕ್ವಶನ್ ನಂಬರ್ 36, ಸಮರೈಸ್ ದ ಪೋಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ. ಈ ಪದ್ಯದ ಸಮರಿಯನ್ನು ಬರೆಯಿರಿ. ಆರ್ ರೈಟ್ ದ ಸಮರಿ ಆಫ್ ದ ಪೋಯಮ್ ಸಾಂಗ್ ಆಫ್ ಇಂಡಿಯಾ, ಇಲ್ಲ ರೈಟ್ ದ ಸಮರಿ ಆಫ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್. ಈ ಮೂರರಲ್ಲಿ ಎನಿ ಒನ್ಗೆ ನೀವು ಆನ್ಸರ್ ಬರೀಬೇಕಾಗ್ತದೆ ಫಾರ್ 4 ಮಾರ್ಕ್ಸ್ಗೆ. ಸೊ ಫೈನಲಿ ಈ ಮೂರು ಕ್ವಶನ್ಗೆ ಸಂಬಂಧಪಡ್ತಕ್ಕಂಥ ಶಾರ್ಟ್ ಸಮರಿಯನ್ನು ನಾನಿಲ್ಲಿ ಪ್ರಿಪೇರ್ ಮಾಡಿ ನಿಮಗಾಗಿ ರೆಡಿಯನ್ನು ಮಾಡಿಬಿಟ್ಟಿದ್ದೀನಿ. ಸೊ ಇದನ್ನು ವಿಡಿಯೋ ನೋಡಬೇಕಾದ್ರೆ ಸ್ವಲ್ಪ ಪಾಸ್ ಮಾಡಿಕೊಂಡು, ಅಂದರೆ ವಿಡಿಯೋನ ನಿಲ್ಲಿಸಿ ನೀವು ಆನ್ಸರನ್ನು ನೋಡ್ಕೋಬೋದು. ಇದು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀಗೆ ಸಂಬಂಧಪಡ್ತಕ್ಕಂಥ ಸಮರಿ ಆಗಿರ್ತದೆ. ದಿಸ್ ಒನ್ ಈಸ್ ಫಾರ್ 4th ಪೋಯಮ್ ದ ಸಾಂಗ್ ಆಫ್ ಇಂಡಿಯಾ ಪದ್ಯಕ್ಕೆ ಸಂಬಂಧಪಡ್ತಕ್ಕಂತಹ ಸಮರಿ ಆಗಿರ್ತಕ್ಕಂಥದ್ದು. ಶಾರ್ಟ್ ಸಮರೀಸ್ಗಳೇ ಇರ್ತಕ್ಕಂಥವು. ನೆಕ್ಸ್ಟ್ ನಂಬರ್ ಮುಂದೆ ನೋಡೋದಾದರೆ, ಸೊ ದಿಸ್ ಒನ್ ಈಸ್ ಫ್ರಮ್ ಐ ಆಮ್ ದ ಲ್ಯಾಂಡ್ ಪದ್ಯದ್ದು ಸಮರಿ, ಇಲ್ಲಿಂದ ಶಾರ್ಟ್ ಆಗಿರ್ತಕ್ಕಂಥ ಸಮರಿ. ಮೇ ಬಿ ಇದನ್ನು ಕ್ವಶನ್ ನಂಬರ್ 26ನಲ್ಲಿ ಕೇಳ್ಬೋದು, ಕ್ವಶನ್ ನಂಬರ್ 36ನಲ್ಲಿ ಬರ್ಬೋದು. ಸೊ ಮೋಸ್ಟ್ ಪ್ರೊಬೆಬ್ಲಿ ಕ್ವಶನ್ ನಂಬರ್ 26 3 ಮಾರ್ಕ್ಗೆ ಬರತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ನೆಕ್ಸ್ಟ್ ಇನ್ನು ಕ್ವಶನ್ ನಂಬರ್ 37 ನಿಮಗೆ ಎಸ್ಸೆ ರೈಟಿಂಗ್ ಇರ್ತಕ್ಕಂಥದ್ದು. 3 ಎಸ್ಸೇಸ್ಗಳಿರ್ತವೆ, ರೈಟ್ ಎನಿ ಒನ್, 3ರಲ್ಲಿ ಯಾವುದಾದ್ರು ಒಂದಕ್ಕೆ ಎಸ್ಸೆ ಬರ್ತಕ್ಕಂಥದ್ದು. ಸೊ ಇಲ್ಲಿ ಜಸ್ಟ್ ನಿಮಗೆ ವಾಟರ್ ಪಾಲ್ಯೂಷನ್ ಅಂತ ಕೊಟ್ಟಿದ್ದೀನಿ. ಇಂಟ್ರೊಡಕ್ಷನ್ ಇರಬೇಕು. ನಿಮ್ಮ ವಾಟರ್ ಪಾಲ್ಯೂಷನ್ಗೆ ನೀವು ಸೆಲೆಕ್ಟ್ ಮಾಡಿದ್ರೆ ಅಥವಾ ಎನ್ವಿರಾನ್ಮೆಂಟ್ ಪಾಲ್ಯೂಷನ್ಗೆ ಯಾವುದೋ ಒಂದು ಪ್ರಬಂಧವನ್ನು ಸೆಲೆಕ್ಟ್ ಮಾಡಿದ್ರು ಕೂಡ ಫಸ್ಟ್ ಇಂಟ್ರೊಡಕ್ಷನ್ ಅಂತ ಸೈಡ್ ಹೆಡಿಂಗ್ ಹಾಕಬೇಕು. ಸೊ ಇಲ್ಲಿ ವಾಟರ್ ಪಾಲ್ಯೂಷನ್ ತೊಗೊಂಡಿರ್ತಕ್ಕಂಥ ಕಾರಣಕ್ಕಾಗಿ ಇಂಟ್ರೊಡಕ್ಷನ್ ಬರೆದು ನಾವು ಕಾಸಸ್ ಫಾರ್ ವಾಟರ್ ಪಾಲ್ಯೂಷನ್, ಕಾರಣಗಳೇನು, ಆಮೇಲೆ ಅದರ ಪರಿಣಾಮ ಏನು, ಆಮೇಲೆ ತಡೆಗಟ್ಟತಕ್ಕಂಥ ಕ್ರಮಗಳೇನು ಅಂತ ಬರೆದು ಕನ್ಕ್ಲೂಷನ್ ಅಂತ ಸೈಡ್ ಹೆಡ್ಡಿಂಗ್ ಹಾಕಿ ಮತ್ತೆ ನೀವು ಪ್ರಬಂಧದ ಬಗ್ಗೆ ಕನ್ಕ್ಲೂಷನನ್ನು ಬರೀಬೇಕಾಗ್ತದೆ. ಸೊ ಇಲ್ಲಿ ಏನಾಗ್ತಂದರೆ, ಐ ಹ್ಯಾವ್ ಮೇಡ್ ಎ ವಿಡಿಯೋ ಆನ್ ಎಸ್ಸೆ ರೈಟಿಂಗ್, ಸರ್ಚ್ ಮೈ ಯೂಟ್ಯೂಬ್ ಚಾನಲ್ ಅಂತ ಇದೆ. ಸೊ ನಾವು ಈಗಾಗಲೇ ಈ ಒಂದು ಎಸ್ಸೆ ರೈಟಿಂಗ್ಗೆ ಸಂಬಂಧಪಡ್ತಕ್ಕಂಥ ವಿಡಿಯೋನ ಮಾಡಿ ಆವಾಗಲೇ ಅಪ್ಲೋಡ್ ಮಾಡಿದ್ದೀವಿ. ನೀವು ಬೇಕಿದ್ರೆ ಅದನ್ನು ನೋಡಿದ್ರೆ ನಿಮಗೊಂದು ಕ್ಲಿಯರ್ ಐಡಿಯಾ ಸಿಗ್ತದೆ. ಇನ್ನು ನೆಕ್ಸ್ಟ್ ಬಂತಪ್ಪ ಅಂತಂದರೆ ಲಾಸ್ಟ್ ಕ್ವಶನ್ ನಂಬರ್ 38, ಇಮ್ಯಾಜಿನ್ ದಟ್ ಯು ಆರ್ ಸಮನ್ವಿ ಆರ್ ಸಮಂತ್ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಬಾಲಾಜಿನಗರ ಗದಗ ಅಂತ ಇದೆ. ಈ ಕ್ವಶನ್ ನಂಬರ್ 38ಗೆ ಲೆಟರ್ ರೈಟಿಂಗ್ ಒಂದು ಪರ್ಸ್ನಲ್ಲು, ಇನ್ನೊಂದು ಅಫಿಷಿಯಲ್ ಲೆಟ್ರನ್ನು, ಇದನ್ನು ಕೂಡ ನಾವು ಈಗಾಗಲೇ ವಿಡಿಯೋ ಮಾಡಿದ್ದೀವಿ. ಭಾಳಷ್ಟು ಜನ ಅದನ್ನು
ಮೆಚ್ಕೊಂಡಿರ್ತಕ್ಕಂಥ ವಿಡಿಯೋ ಆಗಿರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ವಿಡಿಯೋ ಆಗಿರ್ತದೆ. 5 ಮಾರ್ಕ್ಸ್ ಇರ್ತಕ್ಕಂಥ ಕ್ವಶನ್ ಆಗಿರೋದ್ರಿಂದ ಆ ವಿಡಿಯೋ ನೋಡಿದ್ರೆ 100% ಈ ಕ್ವಶನ್ಗೆ ನೀವು ಆನ್ಸರ್ ಮಾಡ್ತೀರಿ. ಹಾಗಾಗಿ ಆಲ್ ದ ಬೆಸ್ಟ್ ಡಿಯರ್ ಸ್ಟೂಡೆಂಟ್ಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠವನ್ನು ಮುಗಿಸೋಣ. ಮುಂದಿನ ವಿಡಿಯೋಗಳು ಸಮಾಜ ವಿಜ್ಞಾನ ಮತ್ತು ಹಿಂದಿ ವಿಷಯಕ್ಕೆ ಸಂಬಂಧಪಡ್ತಕ್ಕಂಥ ಇದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡಲಾಗುವುದು. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಸ್ಟಡಿ ವೆಲ್.